ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಮ್ಮ ದೇಶದಲ್ಲಿ ಎಲ್-ಪಿ-ಜಿ ಸಿಲಿಂಡರ್ ಇದು ತುಂಬಾನೇ ಕ್ರೈಸಿಸ್ ನಡೀತಾ ಇದೆ. ಸೊ ಎಲ್-ಪಿ-ಜಿ ಸಿಲಿಂಡರ್‌ನ ತಗೊಳ್ಳೋಕೋಸ್ಕರ ಲೈನಲ್ಲಿ ನಿಲ್ತಾ ಇದ್ದಾರೆ ತುಂಬಾ ಜನರು. ಸೊ ನಾನ್ ಹೇಳೋದಿಷ್ಟೇ ಏನಂದ್ರೆ, ನೀವು ನಾ ಹೇಳುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಶೇಕಡ 30% ಅಂದ್ರೆ 30ರಷ್ಟು ಎಲ್-ಪಿ-ಜಿ ಗ್ಯಾಸ್ ಅನ್ನು ನೀವು ಉಳಿತಾಯ ಮಾಡ್ಬೋದು. ಸೊ ಬನ್ನಿ ಒಂದೊಂದೇ ಟಿಪ್ಸ್ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಪ್ರೆಷರ್ ಕುಕ್ಕರ್ ಬಳಸಿ. ಅಂದ್ರೆ ಪಾತ್ರೆಯಲ್ಲಿ ಬೇಯಿಸೋಕ್ಕಿಂತ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರೆಷರ್ ಕುಕ್ಕರ್‌ನ ಬಳಸಿದ್ರೆ ಶೇಕಡ 50 ಅಂದ್ರೆ 50ರಿಂದ 75% ತನಕ ಗ್ಯಾಸ್ ಅನ್ನ ನೀವು ಉಳಿತಾಯ ಮಾಡಬಹುದು. ನೆಕ್ಸ್ಟು ಧಾನ್ಯಗಳನ್ನ ನೆನೆಸಿಡ್ಬೇಕು. ಅಂದ್ರೆ ಅಕ್ಕಿ ಅಥವಾ ಬೇಳೆಯನ್ನ ನೀವೇನಾದ್ರು ಬೇಯಿಸ್ಬೇಕು ಅಂತ ಹೇಳಿ ಅನ್ಕೊಂಡ್ರೆ, ನೀವು ಅದನ್ನ ಬೇಯಿಸೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಅದನ್ನ ನೆನೆಸಿಟ್ರೆ, ಅದಾದ್ಮೇಲೆ ನೀವು ಬೇಯಿಸಿದ್ರೆ ನೀವು ಶೇಕಡ 20% ಗ್ಯಾಸ್ ಅನ್ನ ನೀವು ಉಳಿತಾಯ ಮಾಡ್ಬೋದು. ಅಂಡ್ ಅದು ಅಲ್ಲದೆ ಅಕ್ಕಿ ಅಥವಾ ಬೇಳೆ ನೀವೇನ್ ಬೇಯಿಸ್ತೀರಾ ಅದು ತುಂಬಾ ಬೇಗ ಕೂಡ ಬೇಯುತ್ತೆ. ನೆಕ್ಸ್ಟ್ ತಟ್ಟೆನ ಮುಚ್ಚಿಡ್ಬೇಕು. ಅಂದ್ರೆ ನೀವು ಯಾವುದೇ ಒಂದು ಪದಾರ್ಥನ ಮಾಡ್ತಾ ಇದ್ರೆ ಅಥವಾ ಯಾವುದೇ ಒಂದು ಪಲ್ಯ ಆಗಿರ್ಬೋದು ಅಥವಾ ಏನೇ ಮಾಡ್ತಾ ಇದ್ರೆ ನೀವೇನ್ ಮಾಡ್ಬೇಕು, ಅಡಿಗೆ ಮಾಡುವಾಗ ಆ ಪಾತ್ರೆಯ ಮೇಲ್ಗಡೆ ಒಂದು ಪ್ಲೇಟ್ ಅನ್ನ ಮುಚ್ಚಿಟ್ರೆ ಒಳಗಡೆ ಸ್ಟೀಮ್ ಅಕ್ಯುಮುಲೇಟ್ ಆಗುತ್ತೆ. ಅಂದ್ರೆ ಸ್ಟೀಮು ಪಾತ್ರೆಯ ಒಳಗಡೆನೆ ಆ ಸ್ಟೀಮ್ ಇರೋದ್ರಿಂದ ನಿಮ್ಮ ಪಾತ್ರೆಯಲ್ಲಿರುವಂತಹ ಪದಾರ್ಥ ಬೇಗ ಬೇಯುತ್ತೆ. ಸೊ ಈ ಒಂದು ಟ್ರಿಪ್ ಅನ್ನ ಖಂಡಿತ ಫಾಲೋ ಮಾಡಿ. ನೆಕ್ಸ್ಟ್ ಯಾವುದೇ ಒಂದು ಅಡಿಗೆ ಮಾಡುವಾಗ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪಾತ್ರೆಯ ತಳಭಾಗ ಅಂದ್ರೆ ಕೆಳಗಡೆ ಇರುವಂತಹ ಭಾಗ ಏನಿರುತ್ತೆ ಅದನ್ನ ದಾಟಿ ಹೊರಗೆ ಬರ್ದೇ ಇರೋ ತರನ ಫ್ಲೇಮ್ ಅನ್ನ ಇಡಬೇಕು. ಅಂದ್ರೆ ಗ್ಯಾಸ್ ಉರಿನ ಅಷ್ಟಕ್ಕೆ ಮಾತ್ರ ಬರೋ ತರ ಇಡಬೇಕು. ಅದು ಮಾತ್ರ ಪಾತ್ರೆಯನ್ನ ಬಿಸಿ ಮಾಡಕ್ ಹೆಲ್ಪ್ ಮಾಡುತ್ತೆ. ಹೊರಗಡೆ ಬರ್ತಾ ಇರುವಂತಹ ಏನು ಫ್ಲೇಮ್ ಇರುತ್ತೆ ಅದು ಖಂಡಿತ ವೇಸ್ಟ್ ಆಗಿ ಹೋಗುತ್ತೆ. ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ನೀವು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂದ್ರೆ ತರಕಾರಿ ಹೆಚ್ಚೋದಾಗಿರ್ಬೋದು ಅಥವಾ ಯಾವುದೇ ಒಂದು ಸ್ಪೈಸಸ್ ಅಂದ್ರೆ ಖಾರ ಪುಡಿ, ಉಪ್ಪು ಅದನ್ನೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಗ್ಯಾಸ್ ಹಚ್ಚಿದ ನಂತರ ಖಾರ ಪುಡಿ ಹುಡ್ಕೋದು ಅಥವಾ ತರಕಾರಿನ ಹೆಚ್ಚೋದು ಆ ಕೆಲಸ ಮಾಡಬೇಡಿ. ಎಲ್ಲಾನು ಒಮ್ಮೆನೆ ರೆಡಿಯಾಗಿ ಇಟ್ಕೊಂಡು ಆಮೇಲೆ ನೀವು ಗ್ಯಾಸ್ ಹಚ್ಬಿಟ್ಟು ಬೇಗನೆ ಆ ಪದಾರ್ಥನ ರೆಡಿ ಮಾಡ್ಕೊಳ್ಳಿ. ಟೀ, ಕಾಫಿ ಅಥವಾ ಹಾಲ್ ಕಾಯಿಸೋಕೆ ನಾವು ಸಿಂಪಲ್ ಆಗಿ ಗ್ಯಾಸ್ ಅನ್ನ ಯೂಸ್ ಮಾಡದೆ ಇಂಡಕ್ಷನ್ ಸ್ಟವ್ ಅನ್ನ ನಾವು ಯೂಸ್ ಮಾಡಬಹುದು. ಸೊ ಎಲೆಕ್ಟ್ರಿಸಿಟಿ ಇಂದಾನೆ ನಾವು ಇದನ್ನೆಲ್ಲ ಕಾಯಿಸ್ಕೋಬಹುದು. ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಸೊ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಅನ್ನನ ಬೇಯಿಸ್ಕೋಬಹುದು. ಯಾಕಂದ್ರೆ ಇದರಲ್ಲಿ ಅನ್ನ ಬೇಯಿಸೋದ್ರಿಂದ ನಾವು ಕರೆಂಟ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಖಂಡಿತ ಎಲ್-ಪಿ-ಜಿ ಗ್ಯಾಸ್ ಸಿಲಿಂಡರ್ ನಮ್ಮ ಮನೆಯಲ್ಲಿ ಸೇವ್ ಆಗುತ್ತೆ. ಇನ್ನೊಂದು, ಯಾವುದೇ ಒಂದು ಅಡಿಗೆನ ಮೊದ್ಲೇ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿರಿ. ಪದೇ ಪದೇ ನಾವು ಗ್ಯಾಸ್ ಆನ್ ಮಾಡ್ಬಿಟ್ಟು ಇನ್ನೊಂದು ಪದಾರ್ಥ ಮಾಡ್ತಾ ಹೋದ್ರೆ ತುಂಬಾನೇ ಗ್ಯಾಸ್ ವೇಸ್ಟ್ ಆಗುತ್ತೆ. ಯಾವುದೇ ಒಂದು ಪದಾರ್ಥನ ನಾವು ಬಿಸಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಮೈಕ್ರೋವೇವ್ ಓವನ್ ಅನ್ನ ಯೂಸ್ ಮಾಡಿ ಆದಷ್ಟು. ಯಾಕಂದ್ರೆ ಪದೇ ಪದೇ ಗ್ಯಾಸ್ ಯೂಸ್ ಮಾಡಿ ಒಂದೇ ಪದಾರ್ಥನ ಬಿಸಿ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತ ನಮ್ಮ ಎಲ್-ಪಿ-ಜಿ ಸಿಲಿಂಡರ್ನ ನಾವು ಜಾಸ್ತಿ ಬಳಕೆ ಮಾಡ್ತೀವಿ. ಸೊ ಎಸ್, ಇದೆಲ್ಲ ಟಿಪ್ಸ್ ಅನ್ನ ನೀವು ಯೂಸ್ ಮಾಡಿ. ಸೊ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಬಳಕೆ ಮಾಡುವಂತಹ ಗ್ಯಾಸ್ ಏನಿದೆ ಅದು 15ರಿಂದ 20 ದಿನಗಳ ಕಾಲ ಹೆಚ್ಚಾಗಿ ನಾವು ಯೂಸ್ ಮಾಡೋ ತರ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಚಿಕ್ಕ ಚಿಕ್ಕ ಬದಲಾವಣೆಗಳೇ ನಮ್ಗೆ ಒಂಥರ ಸೇವಿಂಗ್ಸ್ ತರ ಆಗಿ ಹೋಗುತ್ತೆ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂಡ್ ಎಲ್-ಪಿ-ಜಿ ಗ್ಯಾಸ್ ಸಿಲಿಂಡರ್ನ ಹೇಗೆ ಮಿತವಾಗಿ ಬಳಸಬೇಕು ಅಂತ ಹೇಳಿ ಎಲ್ಲರಿಗೂ ಅರಿವು ಬರ್ಲಿ. ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.